ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರಮ್ಯಾ. ಇಂದಿನ ಮುಖ್ಯಾಂಶಗಳು. ವರದಕ್ಷಿಣೆ ಆಸೆಗಾಗಿ ಪತ್ನಿಯ ಕತ್ತು ಸಿಳಿದ ಪಾಪಿ ಪತಿ, ಪ್ರೀತಿಸಿ ಮದುವೆಯಾದ ಅಂತರ್ಜಾತಿ ವಿವಾಹವಾಗಿಯೂ ವರದಕ್ಷಿಣೆಗೆ ಕಿರುಕುಳ ಕೊಟ್ಟ, ಕೊನೆಗೆ ಪತ್ನಿಯ ಚಟ್ಟ ಕಟ್ಟಿದ ಪಾಪಿ ಪತಿಯ ಕರಾಳ ಕತೆ. ಕೊನೆಗೂ ಖಾಸಗಿ ಬಸ್ಸುಗಳ ವಿರುದ್ಧ ರಸ್ತೆಗಿಳಿದ ಆರ್ಟಿಒ ಅಧಿಕಾರಿಗಳು. ಬಸ್ ಸ್ಟಾಪ್ ಮೇಲೆ ಪ್ರಯಾಣ ಮಾಡುತ್ತಿದ್ದ ಬಸ್ಗಳಿಗೆ ದಂಡದ ಬಿಸಿ, ನಿಗದಿಗೆ ಮೀರಿ ಪ್ರಯಾಣಿಕರನ್ನು ತುಂಬದಂತೆ ಎಚ್ಚರಿಕೆ. ಪವಿತ್ರ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯದಲ್ಲಿ ನಡೆಯಿತು ಅವಘಡ. ಕಳೆದ ಕೆಲ ದಿನಗಳಿಂದ ಬಿದ್ದ ಮಳೆಗೆ ಉರುಳಿ ಬಿದ್ದ ಮರ, ಬಸ್ ತಂಗುದಾಣದ ಮೇಲೆ ಅರಳಿ ಮರ ಬಿದ್ದು ಅವಘಡ. ಅದೃಷ್ಟವಶಾತ್ ತಪ್ಪಿದ ಪ್ರಾಣಾಪಾಯ. ವಾರ್ತೆಗಳ ವಿವರ. ಶೀಲಾ ಶಂಕಿಸುವ ಜೊತೆಗೆ ವರದಕ್ಷಿಣೆಗಾಗಿ ಪತ್ನಿಯನ್ನು ಪತಿಯೇ ಕೊಲೆ ಮಾಡಿದ್ದಾರೆ ಎಂದು ಆರೋಪಿಸಿದ ಪತ್ನಿ ಸಂಬಂಧಿಕರು ಪತಿಯ ಮನೆಯ ಮುಂದೆ ಮೃತ ಪತ್ನಿಯ ಶವ ಇಟ್ಟು ನ್ಯಾಯಕ್ಕಾಗಿ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದ ಘಟನೆ ಇಂದು ಚಿಂತಾಮಣಿ ತಾಲೂಕಿನಲ್ಲಿ ನಡೆದಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಶೀಲಾ ಶಂಕಿಸುವ ಜೊತೆಗೆ ವರದಕ್ಷಿಣೆಗಾಗಿ ಪತ್ನಿಯನ್ನು ಪತಿಯೇ ಕೊಲೆ ಮಾಡಿದ್ದಾರೆ ಎಂದು ಆರೋಪಿಸಿದ ಪತ್ನಿ ಸಂಬಂಧಿಕರು ಪತಿಯ ಮನೆಯ ಮುಂದೆ ಮೃತ ಪತ್ನಿಯ ಶವ ಇಟ್ಟು ನ್ಯಾಯಕ್ಕಾಗಿ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದ ಘಟನೆ ಇಂದು ಚಿಂತಾಮಣಿ ತಾಲೂಕಿನಲ್ಲಿ ನಡೆದಿದೆ. ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿಯ ಬ್ಯಾಲಹಳ್ಳಿಯಲ್ಲಿ ವರದಕ್ಷಿಣೆಗಾಗಿ ಪತಿಯೇ ಪತ್ನಿಯನ್ನು ಕೊಂದಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ. ಕೈವಾರ ಗ್ರಾಮದ ಶ್ರೀನಿವಾಸ್ ಮತ್ತು ಕಲ್ಪನಾ ದಂಪತಿಗಳ ಮಗಳಾದ ಪರಿಶಿಷ್ಟ ಜಾತಿಗೆ ಸೇರಿದ 22 ವರ್ಷದ ಯೋಗಿನಿ ಮೃತ ಗೃಹಿಣಿಯಾಗಿದ್ದು, ಯೋಗಿನಿ 3 ವರ್ಷದ ಹಿಂದೆ ಬ್ಯಾಲಹಳ್ಳಿ ಗ್ರಾಮದ ಯಾದವ ಸಮುದಾಯಕ್ಕೆ ಸೇರಿದ ಗಣೇಶ ಎಂಬ ಯುವಕನನ್ನ ಪ್ರೀತಿಸಿ ಮದುವೆಯಾಗಿದ್ರು. ಅದಕ್ಕೆ ಸಾಕ್ಷಿಯಾಗಿ 2 ವರ್ಷದ ಹೆಣ್ಣು ಮಗು ಸಹ ಇದ್ದಾರೆ. ಇದೀಗ ವರದಕ್ಷಿಣೆಗಾಗಿ ಪತಿಯಿಂದ ಬರ್ಬರವಾಗಿ ಕೊಲೆಯಾಗಿದ್ದಾಳೆ ಎಂದು ಯೋಗಿನಿಯ ಪೋಷಕರು ಆರೋಪಿಸಿದ್ದಾರೆ. ಮದುವೆಯಾದ 2 ವರ್ಷಕ್ಕೆ ಅನುಮಾನದ ಭೂತದಿಂದ ಪತ್ನಿಯನ್ನು ಕತ್ತು ಕೊಯ್ದು ಪತಿ ರಾಯನೆ ಕೊಂದು ಪೊಲೀಸರಿಗೆ ಶರಣಾಗಿರುವ ಘಟನೆ ನಡೆದಿದೆ. ಕಸ್ಬಾ ಹೋಬಳಿ ಶಿವಾರ ಪಟ್ಟಣ ಗ್ರಾಮ ಪಂಚಾಯಿತಿ ಮಿಂಡಹಳ್ಳಿ ಗ್ರಾಮದ ಕೆರೆ ಬಳಿ ಘಟನೆ ನಡೆದಿದ್ದು, ಪತಿ ಗಣೇಶ್ ಎಂಬಾತನೇ ಕೊಲೆ ಮಾಡಿರುವ ಆರೋಪ ಕೇಳಿ ಬಂದಿದೆ. ಇದು ಹಿಂಗೆ ಲವ್ ಮಾಡ್ಕೊಂಡು ಇನ್ಸ್ಟಾಗ್ರಾಮಾಗೆಲ್ಲ ಇದು ಮಾಡ್ಕೊಂಡು ಫೋನ್ಗಳಾಗ ಮಾತಾಡ್ಕೊಂಡು ಎಲ್ಲ ಇದು ಮಾಡ್ತಾ ಓದೋ ಮಗುನ ನಮಗೆ ಗೊತ್ತಿರಲಿಲ್ಲ. ಅವರು ನಾವು ನಮ್ಮೂರಲ್ಲಿ ನಮ್ಮ ತವ್ರ ಮನೆಯಲ್ಲಿ ಬಿಟ್ಟಿದ್ರು ನಮ್ಮ ಮಗುನ ಕರ್ಕೊಂಡೋಗಿ. ಏನೋ ಹಿಂಗೆ ಪ್ರಾಬ್ಲಮ್ ಆಗಿ ಬುದ್ಧಿ ಹೇಳಿ ಕರ್ಕೊಂಡೋಗಿ ಅಲ್ಲಿ ಬಿಟ್ರಿ. ಒಂದು ಸರಿ ಕರ್ಕೊಂಡೋಗಿದ್ದೆ ಇವನು, ಅವ್ರ ಮಾವನು ಗುಂಡೂರವನು ರತನ್ ಅಂತ ಹೇಳ್ಬಿಟ್ಟು ಅವನು ನಮ್ಗೆ ಕಾಲ್ ಮಾಡಿ ಹೇಳ್ದ, ಈ ಥರ ಇದ್ದಾರೆ ನಿಮ್ಮ ಮಗಳು ಬಂದು ಕರ್ಕೊಂಡೋಗಿ ಅಂತ ಹೇಳ್ದ. ಓ ಸರಿ ಅಂತ ಹೇಳ್ಬಿಟ್ಟು ನಮ್ಮವರು ನಾವಿಬ್ಬರು ಹೋಗಿದ್ವಿ, ಕರ್ಕೊಂಡು ಬಂದ್ವಿ. ಕರ್ಕೊಂಬಂದು ಬುದ್ಧಿ ಹೇಳಿ ಅವ್ರನ್ನ ಕರ್ಕೊಂಡು ಬಂದು ಮನೇಲಿ ಇಟ್ಕೊಂಡು ನಾನು ತವ್ರ ಮನೆಗೆ ಕಳಿಸಿದ್ದೆ. ಆ ತವ್ರ ಮನೆಯಿಂದ ಇವನು ತಿರ್ಗಾ ಕಾಂಟ್ಯಾಕ್ಟ್ ಮಾಡಿಕೊಂಡು ಅಲ್ಲೋಗಿ ಅಲ್ಲಿಂದ ಹುಡುಗಿನ ತಿರ್ತಿ ಕರ್ಕೊಂಡು ಹೋಗಿದ್ದ. ತಿರ್ತಿಯಿಂದ ನಾವು ನಮ್ಮ ತವ್ರ ಮನೆಯವರು ಕಂಪ್ಲೇಂಟ್ ಕೊಟ್ಟಿದ್ರು ಜಾಲಲ್ಲಿ. ಅಲ್ಲಿ ನಾವು ಹೋಗಿ ಎಲ್ಲ ಇದು ಮಾಡಿಕೊಂಡು ಇವ್ರನ್ನ ಕೇಳ್ಕೊಂಡ್ವಿ. ಬರ್ರಮ್ಮ ಬೇಡ, ಇವೆಲ್ಲ ಸಾರ್ಥಕ ಅಲ್ಲ, ಇವು ಟೈಮ್ ಪಾಸ್ಗಳು ಇವೆಲ್ಲನೂ ಕರ್ಕೊಂಡು ಹೋದ್ರು ಯಾರು ಇದು ಮಾಡಲ್ಲ, ನಾಳೆ ಹೆಚ್ಚು ಕಮ್ಮಿ ಆಗುತ್ತೆ ಅಂತ ಕೇಳಿದ್ವಿ. ಒಬ್ಬನ ಬಿಟ್ಟು ಒಬ್ರು ಇರಲ್ಲ, ನಾವಿಲ್ಲೇ ಸತ್ತೋಗ್ತೀವಿ, ನಾವು ದೂರ ಮಾಡಿದರೆ ನಾವು ಆತ್ಮಹತ್ಯೆ ಮಾಡ್ಕೊಂಬಿಡ್ತೀವಿ, ನಾವು ಒಬ್ಬರನ್ನೊಬ್ರು ಬಿಟ್ಟಿರಲ್ಲ ಅಂತ ಆ ಹುಡುಗಿನೂ ಕೇಳಿಲ್ಲ, ಆ ಹುಡುಗನೂ ಕೇಳಿಲ್ಲ. ಸರಿ ಪೊಲೀಸವರೆಲ್ಲ ಇದು ಮಾಡಿ ಸರಿ ಅವರು ಏನಿದ್ರೆ ಸತ್ಕೊಂಡ್ಲಿ, ಮದುವೆ ಮಾಡಿಕೊಟ್ಬಿಡು ಹೋಗ್ರಿ ಸರಿ ಅಂತ ಹೇಳ್ಬಿಟ್ಟು ಚಿಂತಾಮಣಿಗೆ ಬಂದು ರಿಜಿಸ್ಟ್ರ್ ಮದುವೆ ಮಾಡಿಕೊಟ್ರು ಬದುಕಕ್ಕೆ ಏನಿಲ್ಲ ಅಂತೇಳ್ಬಿಟ್ಟು ತಿರ್ಗಾ ಮತ್ತೆ ಕೇಳ್ಕೊಂಡ್ರು. ನಾವೇ ಸಹಾಯ ಮಾಡಿದ್ವಿ, ಎಲ್ಲ ವ್ಯವಸ್ಥೆ ಮಾಡಿದ್ವಿ, ರೂಮ್ಗೆ ತಿನ್ನೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ವಿ. ಅವನು ಗಾಡಿ ಓಡ್ಸೋಕೆ ಹೋಗ್ತಾ ಇದ್ದ, ಹೋಗೋದು ಕುಡಿದ್ಬಿಟ್ಟು ಬರೋದು, ಗಾಂಜಾ ಹಾಕ್ಕೊಳೋದು, ಇವ್ರು ಮೊದಲು ಗಂಡು ಹುಡುಗ್ರ ಜೊತೆ ಮಾತಾಡಿದ್ರೆ ಅನುಮಾನ ಪಡೋದು, ಈ ಥರ ಎಲ್ಲ ಮಾಡಿಕೊಂಡು ಟಾರ್ಚರ್ ಕೊಡ್ತಾ ಇದ್ದ. ಗಾಂಜಾ ಕೇಸಲ್ಲೆಲ್ಲ ಸಿಕ್ಕಾಕೊಂಡಿದ್ದಾನೆ, ಕಳ್ತನ ಮಾಡಿ ಸಿಕ್ಕಾಕೊಂಡಿದ್ದಾನೆ. ಅಲ್ಲಿ ಪೊಲೀಸರೆಲ್ಲ ಉಗ್ದ. ಅವತ್ತು ಹೇಳಿ ಸರ್ ಬಿಟ್ಬಿಡಮ್ಮ, ಅವ್ನು ಬಿಟ್ಬಿಟ್ಟು ಇದು ಮಾಡ್ಕೊಂಡು ಬದುಕೋ ಹೋಗು, ಒಂದು ಮಗು ಐತೆ, 3 ತಿಂಗಳ ಮಗು ಸರ್. ಅವಾಗ
ಚಿಂತಾಮಣಿಗೆ ಹೋದಾಗ. ಅವಾಗ ಅವ್ರು ಹೇಳಿದರು ಪೊಲೀಸವರು, ಬೇಡಮ್ಮ ಬಿಟ್ಬಿಡು, ನಿನ್ನ ಬದುಕು ಮಗು ನೋಡು ಅಂತ, ಅಪ್ಪನೂ ಅಮ್ಮನಿದ್ದಾರೆ, ಅಲ್ಲಿ ಹೋಗಿ ಬದುಕೋ ಹೋಗು ಅಂತಂದರು. ಪತ್ನಿ ಕತ್ತು ಸೀಳಿದ ಪತಿ ಬಳಿಕ ಪತ್ನಿಯ ತಂದೆಗೆ ಫೋನ್ ಮಾಡಿ ವಿಷಯ ತಿಳಿಸಿದ್ದಾನೆ ಎನ್ನಲಾಗಿದೆ. ಇನ್ಸ್ಟಾಗ್ರಾಂನಲ್ಲಿ ಪರಿಚಯವಾಗಿ ಅಂತರ್ಜಾತಿ ಮದುವೆಯಾಗಿ ಈಗ ಕೊಲೆಯಲ್ಲಿ ಅಂತ್ಯವಾಗಿದೆ. ಕೊಲೆಯಾಗಿರುವ ಯೋಗಿನಿಯ ಪೋಷಕರು ಮಾತನಾಡಿ, ನನ್ನ ಮಗಳು ಪ್ರೀತಿಸಿ ಅಂತರ್ಜಾತಿ ವಿವಾಹವಾಗಿದ್ರು. ಆದರೂ ಇಬ್ಬರ ಮನೆಯಲ್ಲಿ ಆಗಾಗ ಗಲಾಟೆಗಳು ನಡೆಯುತ್ತಿದ್ದು ಹಲವಾರು ಬಾರಿ ನ್ಯಾಯ ಪಂಚಾಯಿತಿ ಮಾಡಲಾಗಿತ್ತು. ಆದರೆ ಇದೀಗ ನನ್ನ ಮಗುವಿನ ಕೊಲೆಯಲ್ಲಿ ಅಂತ್ಯವಾಗಿದೆ. ಅವರಿಬ್ಬರ ನಡುವಿನ ಜಗಳಕ್ಕೆ ಮುಖ್ಯ ಕಾರಣ ಗಣೇಶ್ ಕುಡಿತ ಮತ್ತು ಗಾಂಜಾ ಚಟಕ್ಕೆ ದಾಸನಾಗಿದ್ದ. ಇದನ್ನು ನಮ್ಮ ಮಗಳು ವಿರೋಧಿಸುತ್ತಿದ್ಲು. ಅವನ ಚಟಕ್ಕೆ ನಮ್ಮ ಮಗಳನ್ನು ವರದಕ್ಷಿಣೆಗಾಗಿ ನಿರಂತರವಾಗಿ ಪೀಡಿಸುತ್ತಿದ್ದ. ಆದರೆ ಇಂದು ನಮ್ಮ ಮಗಳನ್ನು ಗಾಂಜಾ ಸೇವಿಸಿ ಕೊಲೆ ಮಾಡಿದ್ದಾನೆ ಎಂದು ಆರೋಪಿಸಿದ್ರು. ಸರ್, ಮಗಳನ್ನ ಕೊಲೆ ಮಾಡಿಬಿಟ್ಟು ಅಲ್ಲೇ ಇದ್ದಾನೆ ಸರ್. ಕತ್ಕೊಯ್ದು ಗಣೇಶ ಬೇಳಹಳ್ಳಿ ಮದುವೆ ಆಗಿತ್ತು ಸರ್. ಅಲ್ಲಿ ಇದರಲ್ಲಿ ಇದ್ದರು ಸರ್, ಅವಲಹಳ್ಳಿ. ಅಲ್ಲಿಂದನೂ ಮಗು ಬಂದು ಒಂದು ವಾರ ಆಗಿದ್ದರೆ ಆ ಮಗನು ಕುಡಿದ್ಬಿಟ್ಟು ಬಂದು ಹಂಗೆ ಹಿಂಗೆ ಅಂತ ಟಾರ್ಚರ್ ಕೊಟ್ಟು ಇದು ಮಾಡ್ತಾಯಿದ್ನು. ಅದಕ್ಕೋಸ್ಕರ ಬಂದಿದ್ಲು. ನರಸಾಪುರಕ್ಕೆ ಇಂಟ್ರ್ಯೂವ್ಗೆ ಅಂತ ಹೋಗಿದ್ದೆ ನಿನ್ನೆ ಸಂಜೆ 5 ಗಂಟೆಲೇ ಕತ್ಕೊಯ್ದುಬಿಟ್ಟು ಲವ್ ಮ್ಯಾರೇಜ್ ಸರ್, ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಸರ್. ಅವ್ನಿಗೆಲ್ಲ ಸರ್ ನಾವು ಎಸ್ ಸಿ ಸರ್. ಅವರು ಹಳೆ ಓಲ್ಡ್ ಸ್ಟೂಡೆಂಟ್ ಸರ್. ನಾನು ಅಲ್ಲಿ ಚಿಂತಾಮಣಿ ಆವಾಗ ಪರಿಚಯ ಆಗಿರೋ ಸರ್. ನನ್ನ ಮಗಳು ಡಿಪ್ಲೊಮಾ ಮಾಡಿದ್ವಿ. ಚೆನ್ನಾಗಿಲ್ಲ ಸರ್, ಯಾವಾಗೂ ಕಿತ್ತಾಡೋದು, ಕುಡಿದ್ಬಿಟ್ಟು ಬಂದು ಜಗಳ ಮಾಡೋದು, ಡ್ರಗ್ಸು ಗಾಂಜಾ ಎಲ್ಲ ಹೊಡಿತಾನೆ ನನ್ನ ಮಗ. ಹಂಗೆಲ್ಲ ನಾವು ಗಾಡಿ ನಾವು ತಗೊಟ್ಟಿರೋದು, ಇದು ಮೊಬೈಲ್ ನಾವು ಕೊಡಿಸಿರೋದು ಎಲ್ಲ ನಮ್ಮದು ಸರ್. ನಮ್ಮದೇನಿಲ್ಲ. ₹1 ಖರ್ಚು ಮಾಡಿದ್ರೆ ಆಯಮ್ಮನ ಕೆಲಸಕ್ಕೆ ಹೋಗೋದು, ತಗೊಂಬಂದು ಹಾಕೋದು, ತಿನ್ಕೊಂಡು ಮನೇಲಿರೋದು. ಅವ್ನು ಲೋಪರ್ ನಮ್ಮ ಸರ್ಕಲ್ ಅಂತ ಹೇಳ್ಬಿಟ್ಟು ಅವ್ನಿಗೆ ಅದೇ ಸರ್. ಅಲ್ಲ ಸರ್, ನಮ್ಮೂರಲ್ಲ ಅವರು ಅನುಮಾನ ಪ್ರಾಣಿ ಸರ್. ಅವನು ಅನುಮಾನ ಪ್ರಾಣಿ. ಅವನು ಟಾರ್ಚರ್ ಏನೇ ಯಾರೋದೋ ಫೋನ್ ಮಾಡ್ತೀಯಾ, ಯಾರ್ಯಾರು ಫೋನ್ ಮಾಡ್ತೀಯಾ, ಏನು ಎತ್ತ ಅಂತೇಳಿ ಇದು ಮಾಡೋದು, ಟಾರ್ಚರ್ ಕೊಡೋದು, ಹೊಡೆಯೋದು, ಬಡಿಯೋದು, ಆ ಥರ ಎಲ್ಲ ಮಾಡಿ ಇದು ಮಾಡಿದ್ದಾರೆ. ಚಿಂತಾಮಣಿ ತಾಲೂಕು ಬೆಳೆಹಳ್ಳಿ ಮಾದರಕಲ್ಲ ಹತ್ರ ಬರ್ತದೆ. ಇಲ್ಲ ಸರ್, ಅವನು ಫೋನ್ ಮಾಡಿ ಇದು ಮಾಡಿದ್ದಾನೆ ಸರ್. ಈ ಥರ ಒಂದು 10-20 ಸರಿ ಫೋನ್ ಮಾಡೋನೆ. ಆಮೇಲೆ ರಿಸೀವ್ ಮಾಡಿಬಿಟ್ಟು ನಾನು ಬರಲ್ಲ ಹಿಂಗೆ ಅಂತ ಇದು ಮಾಡಿದ್ದಕ್ಕೆ ಅವನು 5 ಗಂಟೆವರೆಗೂ ಅಲ್ಲೇ ನರಸಾಪುರ ಇದರಲ್ಲಿ ಕಾತ್ಕೊಂಡಿದ್ದು. 10 ಅಂತೇಳಿ ಗಾಡಿ ಕತ್ಸ್ಕೊಂಡು ಕುಳಿಸ್ಕೊಂಡು ಹೋಗಿದ್ರು ಸರ್. ಮಗಳು ಒಂದೇ ಮಗಳು ಸರ್, 1.5 ವರ್ಷ. ನಾವೇ ಸಾಕ್ತಾಯಿದ್ರಿ ಸರ್. ಮಗುನ ಸಾಕಕ್ಕೆ ಕೂಡ ಅವ್ನು ಎತ್ತಿಲ್ಲ ಸರ್. ಹೆಂಡತಿನೂ ಸಾಕ್ತಾಯಿಲ್ಲ ಏನು ಸರ್. ಅವನ ವರದಕ್ಷಿಣೆ ಕಿರುಕುಳದಿಂದ ನಮ್ಮ ಮಗಳ ಕಷ್ಟವನ್ನ ನೋಡಿ ಅವನಿಗೆ ಒಂದು ಹೊಸ ಬೈಕ್ ಕೂಡ ಕೊಡಿಸಿದ್ವೆವು. ಜೊತೆಗೆ ಹಣವನ್ನ ಕೊಟ್ಟು ಅವರ ದಾಂಪತ್ಯ ಜೀವನದಲ್ಲಿ ಸಮಸ್ಯೆಗಳು ಇರದಂತೆ ಜೀವನ ಸಾಗಿಸಲಿ ಎಂದು ನೋಡಿಕೊಂಡಿದ್ವು. ಆದರೂ ಮಗಳನ್ನು ಇಂದು ಬಲಿ ಪಡೆದಿದ್ದಾನೆ ಎಂದು ಆರೋಪಿಸಿದ್ರು. ಆದರೂ ಅವನು ಮತ್ತೆ ಬಂದು ನಮಿಸ್ ಕರ್ಕೊಂಡವನು. ಅವನ ಮಾತಂದರೆ ಬಿಡ್ತಾ ಇರಲಿಲ್ಲ ಸರ್. ಪ್ರಾಣನೇ ಇಟ್ಕೊಂಡಿದ್ಲು ಅವನ ಮೇಲೆ. ಆ ಪ್ರಾಣನೇ ಕಳ್ಕೊಂಡಾಗಿದ್ಲು ಇವತ್ತು. ನೆನ್ನೆ ಕಂಪ್ನಿಗೆ ಎಂಟ್ರಿಗೆ ಹೋಗಿದ್ದೆ ಸರ್, ಇಲ್ಲಿ ನರಸಾಪುರ ಹತ್ರ. ಒಂದು ನನ್ನ ಫೋನು, ಅವಳ ಫೋನ್ ಇಲ್ಲ. ಆ ಫೋನು ಸಹ ಅವನೇ ಕಿತ್ಕೊಂಡಿದ್ದಾನೆ. ಅವನೇ ಫೋನು, ನಾವು ತಗೊಂಡಿದ್ದ ಫೋನ್ ಅವನೇ ಇಸ್ಕೊಂಡಿದ್ದ. ನನ್ನ ಫೋನು ಅಂತೇಳ್ಬಿಟ್ಟು ಒಂದು 20 ಸರಿ ಮಾಡಿದ್ದಾನೆ. ಮಾಡಿದಾಗೆ ಹುಡುಗಿ ಋಷಿ ಮಾಡಿಬಿಟ್ಟು ಕಂಪ್ನಿಯಲ್ಲಿದ್ದಾಳೆ ಅಂತ ಹೇಳ್ಬಿಟ್ಟು ಅವಳೆ. ಆ ಕಂಪ್ನಿಯಲ್ಲಿ ಯಾವಾಗ ಇದ್ದಾಳೆ ಅಂತ ಹೇಳ್ದಾಗ ಇದಾಗಿ ಅವನು ಬಂದು 5 ಗಂಟೆಗೆ ಇದು ಬಿಡ್ತಾರಲ್ಲ, ಕಂಪ್ನಿ ಬಿಟ್ಟಾಗ ಅವ್ಳನ್ನ ಕರ್ಕೊಂಡೋಗಿ ಆ ಥರ ಮಾಡಿದ್ದೀನಿ. ಒಬ್ಬರ ಜೊತೆ ಮಾತಾಡೋಂಗಿಲ್ಲ, ಅಣ್ಣವ್ರು ಅಂತೇಳಿ ಫೋನ್ ಇಸ್ಕೊಳಂಗಿಲ್ಲ. ಫೋನ್ ಇಲ್ಲಲ್ಲ ಸರ್. ಕಂಪ್ನಿಗೆ ಹೋದರೆ ಬೇರೆಯವ್ರ ಜೊತೆ ಫೋನ್ ಮಾಡಿದ್ರೆ ಅದೇನು ಗಂಡಸ್ರ ಫೋನೇನೆ ನಿಮ್ಗೆ ಸಿಕ್ಕೋದು, ಬೇರೆ ಲೇಡೀಸ್ ಫೋನ್ ಏನು ಸಿಕ್ಕಲ್ಲ ಅನ್ನೋದು. ಸಾಯಂಕಾಲ ಹೊತ್ತು ಜಗಳ ಮಾಡೋದು, ಗಾಂಜಾ ಎಣ್ಣೆ ಹೊಡ್ಕೊಂಬರೋದು, ಹೊಡೆಯೋದು, ಬಡಿಯೋದು. ಡೈಲಿ ಫೋನುಗಳು. 12 ಗಂಟೆಯಲ್ಲಿ 1 ಗಂಟೆ ರಾತ್ರಿಯಲ್ಲಿ ಜಗಳಗಳು. ಅವ್ರು ಬದುಕು ಕೊಡ್ತಿದ್ದಾರೆ. ಅವ್ರಿದ್ದು ಏನಕ್ಕೆ ಸರ್? ಮಗುನ ನಮ್ಮ ಕೈಯಲ್ಲಿ ಕೊಟ್ಬಿಟ್ಟು ಹೋಗಿದ್ದಾರೆ ಸರ್. ನಾವು ಆ ಮಗುನ ಏನು ಮಾಡ್ಬೇಕು ಸರ್? ಯಾರಿದ್ದಾರೆ? ನನಗೆ 2 ಹೆಣ್ಮಕ್ಳು ಸರ್. 2 ಹೆಣ್ಮಕ್ಳು. ನನ್ನನ್ನು ಬೆಳಗ್ಗೆ ಮಾತಾಡೇ ಇಲ್ಲ ಮಗು. ಅವ್ರ ಅಪ್ಪನ ಮಾತ್ರ ಮಾತಾಡ್ಸಿ ₹100 ಇಸ್ಕೊಂಡ್ಲಂತೆ. ಅಪ್ಪ ಸಾಯಂಕಾಲ ಬಂದು ಕೊಡ್ತೀನಿ, ಅವು ಕೊಡಪ್ಪ ಅಂತೇಳ್ಬಿಟ್ಟು. ಇವಾಗ ಆ ಮಗು ನಾನು ಏನು ಮಾಡಲಿ ಸರ್? ಇವಾಗ ನನ್ನ ಮಗು ಇಲ್ಲ. ಮಗು ನಾನು ಬಿಟ್ಬಿಟ್ಟಿದ್ದರೆ ಅವಳು ಪಾಡ್ಕೊಂಡು ದುಡ್ಕೊಂಡು ಅವಳು ಮಗುನ ಸಾಕೊಂಡಲ್ಲ ಸರ್. ಇವಾಗ ನಮ್ಮ 2 ಮಕ್ಕಳು ಯಾರೂ ಇಲ್ಲ ಸರ್. ಅದು ಇದ್ದಿದ್ದೇ 2 ಮಕ್ಕಳು.
ಅವನೇ ಕರೆ ಮಾಡಿ ನಿಮ್ಮ ಮಗಳನ್ನು ಕೊಲೆ ಮಾಡಿದ್ದೇನೆ, ಬಂದು ತೆಗೆದುಕೊಂಡು ಹೋಗಿ ಎಂದು ಕರೆ ಮಾಡಿ ಹೇಳಿದ. ಅವನು ಕುಡುಕನು, ಬಾಯಿಗೆ ಬಂದಿದ್ದು ಮಾತನಾಡುತ್ತಾನೆ ಎಂದು ನಾವು ತಲೆ ಕೆಡಿಸಿಕೊಂಡಿರಲಿಲ್ಲ. ನಂತರ ಪೊಲೀಸರು ಕರೆ ಮಾಡಿ ಕೊಲೆ ವಿಚಾರ ತಿಳಿಸಿದ ನಂತರ ನಾವು ಓಡಿ ಬಂದೆವು. ಅಪಾರ ಕನಸುಗಳನ್ನ ಇಟ್ಕೊಂಡು ಮದುವೆ ಆಗಿದ್ದ ನಮ್ಮ ಮಗಳು ಗಂಡನ ದುಶ್ಚಟಕ್ಕೆ ಬಲಿಯಾಗಿದ್ದಾಳೆ. ಇಂತಹ ಕೃತ್ಯ ಎಸಗಿರುವ ಗಣೇಶ್ನನ್ನು ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು. ತಾಯಿಯನ್ನು ಕಳೆದುಕೊಂಡು ತಬ್ಬಲಿಯಾಗಿರುವ ನಮ್ಮ ಮೊಮ್ಮಗಳಿಗೆ ಸೂಕ್ತ ನ್ಯಾಯವನ್ನ ದೊರಕಿಸಿಕೊಡಬೇಕೆಂದು ಯೋಗಿನಿಯ ಪೋಷಕರು ಅಳಲು ತೋಡಿಕೊಂಡ್ರು. ಗಣೇಶ್ ಅನ್ನೋರ ವೈಫು ಯೋಗಿನಿ ಅನ್ನೋರದು ಒಂದು ಕೊಲೆ ಆಗಿದೆ ಅಂತ ಅಂದ್ಬಿಟ್ಟು ನಮಗೆ ಪೊಲೀಸ್ ಠಾಣೆಯಿಂದ ಇನ್ಫಾರ್ಮೇಷನ್ ಬಂತು. ಅದು 7 ವರ್ಷದ ಒಳಗಡೆ 2 ವರ್ಷ ಆಗಿದೆ ಮದುವೆ ಆಗಿ ಅಂತ ಅವ್ರ ಪೇರೆಂಟ್ಸ್ ತಿಳಿಸಿದ್ದಾರೆ. ಲವ್ ಮ್ಯಾರೇಜ್ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ತುಂಬ ತೊಂದರೆ ಕೊಡ್ತಾಯಿದ್ರು ಅಂತ ಅವ್ರ ಪೇರೆಂಟ್ಸು ತುಂಬ ಗೋಗರ್ದಿದ್ದಾರೆ. ಮತ್ತು ಅದನ್ನು ಶವ ತನಿಖೆಗೆ ಒಳಪಡಿಸ್ತಾ ಇದ್ದೀವಿ. ಇನ್ಕ್ವೆಸ್ಟಲ್ಲಿ ಏನಿದೆ ಅದು ರಿಪೋರ್ಟ್ ಮಾಡಿ ಕಾನೂನಾತ್ಮಕವಾಗಿ ಏನು ಕ್ರಮ ವಹಿಸಬೇಕು ಅದನ್ನು ಪೊಲೀಸರಿಗೆ ಡೈರೆಕ್ಷನ್ಸ್ ಕೊಡೋಕ್ಕೆ ಸಂಬಂಧಪಟ್ಟಂತೆ ಇದು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗಿದೆ. ಒಂದು ಎರಡನೇದು ಇವರು ಚಿಂತಾಮಣಿ ತಾಲೂಕು ಕೈವಾರದವರು ಹೆಣ್ಣು ಮಗು ಅಂತ ಹೇಳುತ್ತೆ. ಅದಕ್ಕೊಂದು ಹೆಣ್ಣು ಮಗುನೂ ಇದೆ, 1.5 ವರ್ಷದ ಒಂದು ಮಗು ಸಹ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮಲ್ಲಿ ಏನಿದೆ ಇಲಾಖೆಯಡಿ ಪರಿಹಾರ ಏನು ಕೊಡಬೇಕು ಅದನ್ನು ಕುಟುಂಬಕ್ಕೆ ಒದಗಿಸುವಂಥ ವ್ಯವಸ್ಥೆನ ಮಾಡ್ತೀವಿ. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ಇದೀಗ ಸಣ್ಣದೊಂದು ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ. ನ್ಯಾಷನಲ್ ಎಜುಕೇಷನ್ ಸೊಸೈಟಿ ಆಫ್ ಕರ್ನಾಟಕ ಬಸವನಗುಡಿ ಬೆಂಗಳೂರು ಅಡಿಯಲ್ಲಿ ಭಾಗೇಪಲ್ಲಿ ನ್ಯಾಷನಲ್ PU ಕಾಲೇಜಿನಲ್ಲಿ 2026-27ನೇ ಸಾಲಿನ ಪ್ರಥಮ PUC ದಾಖಲಾತಿ ಪ್ರಾರಂಭವಾಗಿದೆ. ಡಾಕ್ಟರ್ H. ನರಸಿಂಹಯ್ಯನವರು ಸ್ಥಾಪನೆ ಮಾಡಿರುವ ನ್ಯಾಷನಲ್ PU ಕಾಲೇಜು ಬಾಗೇಪಲ್ಲಿಯ ಹೆಮ್ಮೆಯ ಶೈಕ್ಷಣಿಕ ಸಂಸ್ಥೆ. ಇಲ್ಲಿ ವಿಜ್ಞಾನ ಮತ್ತು ವಾಣಿಜ್ಯ, ಕಲಾ ವಿಭಾಗಗಳಲ್ಲಿ ಉತ್ತಮ ಸಂಯೋಜನೆಗಳೊಂದಿಗೆ ಗುಣಮಟ್ಟದ ಶಿಕ್ಷಣ ನೀಡಲಾಗುತ್ತಿದೆ. ಸೈನ್ಸ್ PCMB ಹಾಗೂ PCMCS, ಕಾಮರ್ಸ್ HEBA ಹಾಗೂ EBACS, ಆರ್ಟ್ಸ್ HESP, ನಿಯಮಿತ PU ಪಠ್ಯಕ್ರಮದ ಜೊತೆಗೆ KCET ಮತ್ತು ನೀಟ್ಗೆ ವಿಶೇಷ ತರಬೇತಿಯನ್ನು ನೀಡಲಾಗುತ್ತದೆ. ಆಧುನಿಕ ಪ್ರಯೋಗಾಲಯಗಳು, ದೊಡ್ಡ ಗ್ರಂಥಾಲಯ, ಅನುಭವಿ ಮತ್ತು ಪರಿಣಿತ ಅಧ್ಯಾಪಕರು ಇದು ನ್ಯಾಷನಲ್ PU ಕಾಲೇಜಿನ ವಿಶೇಷತೆ. ಉಚಿತವಾಗಿ ನಮ್ಮ ಕಾಲೇಜಿನಲ್ಲಿ ಸ್ಪೋಕನ್ ಇಂಗ್ಲಿಷ್ ಮತ್ತು ಕಂಪ್ಯೂಟರ್ ತರಬೇತಿಯನ್ನು ನೀಡಲಾಗುವುದು. 2025-26ನೇ ಸಾಲಿನ ದ್ವಿತೀಯ PUC ಪರೀಕ್ಷೆಯಲ್ಲಿ ನ್ಯಾಷನಲ್ ಕಾಲೇಜು ಭಾಗೇಪಲ್ಲಿಯಲ್ಲಿ ಕಲಾ ವಿಭಾಗದಲ್ಲಿ ಮೊದಲ ಸ್ಥಾನ ಪಡೆದಿದೆ. ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಪಠ್ಯೇತರ ಚಟುವಟಿಕೆಗಳಾದ NCC ಮತ್ತು NSS ತರಬೇತಿಯನ್ನು ನೀಡಲಾಗುತ್ತದೆ. SSLC ಪರೀಕ್ಷೆಯಲ್ಲಿ 600ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದವರಿಗೆ ಉಚಿತ ದಾಖಲಾತಿ ನೀಡಲಾಗುವುದು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ, ಸಾಮಾಜಿಕವಾಗಿ ಹಿಂದುಳಿದಿರುವಂತಹ ವಿದ್ಯಾರ್ಥಿಗಳಿಗೆ ಮತ್ತು ಬಡ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ನೀಡಲಾಗುವುದು. ನಿಮ್ಮ ಮಗುವಿನ ಭವಿಷ್ಯವನ್ನು ಉಜ್ವಲಗೊಳಿಸಲು ಇಂದೇ ದಾಖಲಾಗಿ. ಸಂಪರ್ಕಿಸಿ ಪ್ರಾಂಶುಪಾಲರು ಡಾಕ್ಟರ್ ವೆಂಕಟಾ ಶಿವಾರೆಡ್ಡಿ B. ಮೊಬೈಲ್ ಸಂಖ್ಯೆ 98870308. ಮತ್ತೊಂದು ಸಂಖ್ಯೆ 9480115846. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಿಯಮಗಳನ್ನು ಗಾಳಿಗೆ ತೂರಿ ಸಾರ್ವಜನಿಕರ ಜೀವದ ಜೊತೆ ಚೆಲ್ಲಾಟವಾಡುತ್ತಿದ್ದ ಖಾಸಗಿ ಬಸ್ಸುಗಳ ವಿರುದ್ಧ ಚಿಂತಾಮಣಿ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ರಸ್ತೆಗಿಳಿದು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ನಿಯಮಗಳನ್ನು ಗಾಳಿಗೆ ತೂರಿ ಸಾರ್ವಜನಿಕರ ಜೀವದ ಜೊತೆ ಚೆಲ್ಲಾಟವಾಡುತ್ತಿದ್ದ ಖಾಸಗಿ ಬಸ್ಸುಗಳ ವಿರುದ್ಧ ಚಿಂತಾಮಣಿ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ರಸ್ತೆಗಿಳಿದು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಇತ್ತೀಚೆಗೆ ಶಾಲಾ ಮಕ್ಕಳು ಹಾಗೂ ಸಾರ್ವಜನಿಕರು ಬಸ್ಸಿನ ಟಾಪ್ ಮೇಲೆ ಕುಳಿತು ಪ್ರಯಾಣಿಸುತ್ತಿದ್ದ ವಿಡಿಯೋವೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿತ್ತು. ಈ ದೃಶ್ಯ ಮಾಧ್ಯಮಗಳಲ್ಲಿ ಪ್ರಸಾರವಾಗುತ್ತಿದ್ದಂತೆ ಎಚ್ಚೆತ್ತ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ನೇತೃತ್ವದ ತಂಡ ಚಿಂತಾಮಣಿ ವ್ಯಾಪ್ತಿಯಲ್ಲಿ ದಿಢೀರ್ ಪರಿಶೀಲನೆ ನಡೆಸಿತು. ಕಾರ್ಯಾಚರಣೆ ವೇಳೆ ನಿಯಮ ಉಲ್ಲಂಘಿಸಿ ಬಸ್ ಸ್ಟಾಪ್ ಮೇಲೆ ಪ್ರಯಾಣಿಕರನ್ನು ಕೂರಿಸಿಕೊಂಡಿದ್ದ ಬಸ್ಗಳನ್ನು ತಡೆದು ನಿಲ್ಲಿಸಿದ ಅಧಿಕಾರಿಗಳು ತೀವ್ರ ತರಾಟೆಗೆ ತೆಗೆದುಕೊಂಡರು. ಅಲ್ಲದೆ ಸ್ಥಳದಲ್ಲಿ ನಿಯಮ ಉಲ್ಲಂಘಿಸಿದ ಬಸ್ಗಳಿಗೆ ಭಾರೀ ಪ್ರಮಾಣದ ದಂಡ ವಿಧಿಸಿದರು. ಈ ಕುರಿತು ಮಾತನಾಡಿದ ಚಿಂತಾಮಣಿ ಸಾರಿಗೆ ಇನ್ಸ್ಪೆಕ್ಟರ್ ಮೊಹಮ್ಮದ್ ಹುಸೇನ್, ಖಾಸಗಿ ಮತ್ತು ಸರ್ಕಾರಿ ಬಸ್ಗಳಲ್ಲಿ ನಿಯಮ ಮೀರಿ ಪ್ರಯಾಣಿಕರನ್ನು ಕರೆದೊಯ್ಯುವ ಬಗ್ಗೆ ನಿರಂತರ ಪರಿಶೀಲನೆ ನಡೆಸಲಾಗುತ್ತಿದೆ. ಈಗಾಗಲೇ ನಿಯಮ ಉಲ್ಲಂಘಿಸುವ ಬಸ್ಗಳಿಗೆ ಹಲವು ಬಾರಿ ವಾರ್ನಿಂಗ್ ನೀಡಲಾಗಿದ್ದು ಚೆಕ್ ರಿಪೋರ್ಟ್ ಕೂಡ ಇಶ್ಯೂ ಮಾಡಲಾಗಿದೆ.
ನಿನ್ನೆ ಬಸ್ಸೊಂದರ ಟಾಪ್ ಮೇಲೆ ಶಾಲಾ ಮಕ್ಕಳು ಪ್ರಯಾಣಿಸುತ್ತಿದ್ದ ವಿಷಯ ಮಾಧ್ಯಮಗಳ ಮೂಲಕ ನಮ್ಮ ಗಮನಕ್ಕೆ ಬಂದಿದೆ. ಅಂತಹ ಬಸ್ಸುಗಳನ್ನು ಪತ್ತೆ ಹಚ್ಚಿ ಇಂದಿನಿಂದಲೇ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ಯಾವುದೇ ಕಾರಣಕ್ಕೂ ನಿಗದಿತ ಸೀಟಿಂಗ್ ಸಾಮರ್ಥ್ಯಕ್ಕಿಂತ ಹೆಚ್ಚು ಪ್ರಯಾಣಿಕರನ್ನು ತುಂಬಿಕೊಳ್ಳಬಾರದು. ಒಂದು ವೇಳೆ ನಿಯಮ ಉಲ್ಲಂಘಿಸಿ ಮಕ್ಕಳನ್ನು ಅಪಾಯಕಾರಿ ರೀತಿಯಲ್ಲಿ ಕರೆದೊಯ್ದರೆ ಅಂತಹ ಬಸ್ಗಳ ಪರ್ಮಿಟ್ ರದ್ದುಗೊಳಿಸಲಾಗುವುದು ಎಂದು ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಎಲ್ಲ ಖಾಸಗಿ ಬಸ್ಗಳಾಗಲಿ ಸರ್ಕಾರಿ ಬಸ್ಗಳನ್ನು ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಯಾರು ಟಾಪ್ ಮೇಲೆ ಹತ್ತುತ್ತಾರೆ ಆ ಬಸ್ಗಳಿಗೆ ನಾವಾಗಲೇ ಪರಿಶೀಲನೆ ಮಾಡೋರಿಗೆ ಅನೇಕ ಬಾರಿ ವಾರ್ನಿಂಗ್ ಮಾಡಿದ್ದೀವಿ ಮತ್ತು ಈಗಾಗಲೇ ಅವರಿಗೆ CR ಚೆಕ್ ರಿಪೋರ್ಟ್ ಇಶ್ಯೂ ಮಾಡಿದ್ದೀವಿ. ಅನೇಕ ಬಾರಿ ದಂಡ ಕೂಡ ಆಗಿದೆ. ಮತ್ತು ಬಸ್ಗಳಲ್ಲಿ ಯಾವುದೇ ಸಾಕು ಪ್ರಾಣಿಗಳು ಹಾಕೋದಿಲ್ಲ. ಅವರು ಈಗಾಗಲೇ ನಿನ್ನೆ ನಮಗೆ ಮಾಹಿತಿ ಬಂದಾಗೆ ಯಾವುದೋ ಒಂದು ಬಸ್ಸಲ್ಲಿ ಒಂದು ಸ್ಕೂಲ್ ಮಕ್ಕಳು ಮೇಲೆ ಹತ್ತಿರ್ತಕ್ಕಂಥ ಒಂದು ದೃಶ್ಯ ತಮ್ಮ ಮಾಧ್ಯಮ ಮುಖಾಂತರ ಗೊತ್ತಾಗಿದೆ. ಸೊ ಈಗಾಗಲೇ ನಾವು ಕಾರ್ಯಪ್ರವೃತ್ತರಾಗಿ ಆ ಬಸ್ನ ನಾನು ಇವಾಗಲೇ ನೋಡ್ತಾ ಇದ್ದೀನಿ. ಸೊ ಈಗ ಕೂಡಲೇ ಬಸ್ಸಿಗೆ ಇವತ್ತು ನಾವು ಅದನ್ನ ಮತ್ತೆ ಎಲ್ಲಾದರೂ ಭರವಸೆ ಸಿಕ್ಕರೆ ಅದಕ್ಕೆ ನಾವು ಕಠಿಣ ಕ್ರಮ ಜರುಗಿಸ್ತೀವಿ ಇವತ್ತಿಂದನೇ. ಇಲ್ಲಿವರೆಗೆ ನಾವು ಎಲ್ಲ ಈ ಒಂದು ಚಿಂತಾಮಣಿ ವ್ಯಾಪ್ತಿಯಲ್ಲಿ ನಮ್ಮ ಕಚೇರಿ ವ್ಯಾಪ್ತಿಯಲ್ಲಿ ಯಾವುದೇ ಆ ಥರ ಬಸ್ಗಳ ಮೇಲೆ ಜನರನ್ನ ತುಂಬಿಸ್ಕೊಂಡು ಆಚರಣೆ ಮಾಡಲಿಕ್ಕೆ ಯಾವುದೂ ಅವಕಾಶ ಕೊಡ್ತಾ ಇಲ್ಲ. ಸೊ ಈ ನಿಟ್ಟಿನಲ್ಲಿ ನಾವು ಪ್ರವರ್ತಿತ ಚಟುವಟಿಕೆಗಳನ್ನ ನಿರಂತರವಾಗಿ ಮಾಡ್ತಾ ಇದ್ದೀವಿ. ಈ ಕಾರ್ಯಾಚರಣೆಯು ಸಾರ್ವಜನಿಕರ ವಲಯದಲ್ಲಿ ಶ್ಲಾಘನೆಗೆ ಪಾತ್ರವಾಗಿದ್ದು ಮುಂದಿನ ದಿನಗಳಲ್ಲಾದರೂ ಖಾಸಗಿ ಬಸ್ಸುಗಳ ಮನಬಂದಂತೆ ವರ್ತಿಸುವ ರೀತಿಗೆ ಬ್ರೇಕ್ ಬೀಳಲಿದೆಯೇ ಎಂಬುದನ್ನು ಕಾದು ನೋಡಬೇಕಿದೆ. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದ ಬಸ್ ನಿಲ್ದಾಣದ ಮೇಲೆ ಅರಳಿ ಮರದ ಬೃಹತ್ ಕೊಂಬೆ ಬಿದ್ದಿದೆ. ಬಸ್ ನಿಲ್ದಾಣ ಸಂಪೂರ್ಣ ಧ್ವಂಸಗೊಂಡಿದ್ದು ಬೈಕ್ಗೆ ಹಾನಿಯಾಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದ ಬಸ್ ನಿಲ್ದಾಣದ ಮೇಲೆ ಅರಳಿ ಮರದ ಬೃಹತ್ ಕೊಂಬೆ ಬಿದ್ದಿದೆ. ಬಸ್ ನಿಲ್ದಾಣ ಸಂಪೂರ್ಣ ಧ್ವಂಸಗೊಂಡಿದ್ದು ಬೈಕ್ಗೆ ಹಾನಿಯಾಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದ ಸನಿಹವೇ ಇರುವ ಅಶ್ವತ್ಥಕಟ್ಟೆಗೆ ಹೊಂದಿಕೊಂಡಿರುವ ಬಸ್ ನಿಲ್ದಾಣದಲ್ಲಿ ಇಂದು ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಘಟನೆ ನಡೆದಿದೆ. ಅಶ್ವತ್ಥಕಟ್ಟೆಯ ಅರಳಿ ಮರದ ಬೃಹತ್ ಕೊಂಬೆ ಬಸ್ ನಿಲ್ದಾಣದ ಮೇಲೆ ಬಿದ್ದ ಪರಿಣಾಮ ಬಸ್ ಶೆಲ್ಟರ್ ಮತ್ತು ಬೈಕ್ ಜಖಮಾಗಿವೆ. ಅದೃಷ್ಟವಶಾತ್ ಯಾವುದೇ ಅಹಿತಕರ ಘಟನೆ ಸಂಭವಿಸಿಲ್ಲ. ಅವಘಡ ಸಂಭವಿಸಿದ ವೇಳೆ ಬಸ್ ತಂಗುದಾಣದಲ್ಲಿ ಜನರು ಇರಲಿಲ್ಲ. ಅವಘಡದಲ್ಲಿ ಭಕ್ತರಿಗೆ, ವ್ಯಾಪಾರಸ್ಥರಿಗೆ, ನಾಗರಕಲ್ಲಿಗೆ ಯಾವುದೇ ಹಾನಿಯಾಗಿಲ್ಲ. ಕಳೆದ ಮಂಗಳವಾರ ಸಹ ಮರದ ಕೊಂಬೆ ಬಿದ್ದಿತ್ತು. ಇಂದು ಸಹ ಬೃಹತ್ ಕೊಂಬೆ ಬಿದ್ದಿದೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ. ಅಶ್ವತ್ಥಕಟ್ಟೆಯಲ್ಲಿರುವ ಅರಳಿ ಮರ 100 ವರ್ಷಕ್ಕೂ ಹಳೆಯ ಮರವಾಗಿದ್ದು ಮರದ ಕೊಂಬೆಗಳು ವಿಸ್ತಾರವಾಗಿ ಹರಡಿತ್ತು. ಇತ್ತೀಚೆಗೆ ಗಾಳಿ ಮಳೆಯ ಒತ್ತಡಕ್ಕೆ ಮರದ ಕೊಂಬೆ ಮುರಿದು ಬಿದ್ದಿರುವ ಸಾಧ್ಯತೆ ಇದೆ. ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ಮುನ್ನೆಚ್ಚರಿಕೆಯ ಕ್ರಮವಾಗಿ ಹಳೆ ಮರಗಳಲ್ಲಿನ ಮುರಿದು ಬೀಳುವ ಸಾಧ್ಯತೆಯಲ್ಲಿರುವ ಕೊಂಬೆಗಳನ್ನು ಕಟಾವು ಮಾಡುವ ಕೆಲಸ ಮಾಡಬೇಕಿದೆ ಎಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ಇವತ್ತು ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಂದಿದ್ವಿ. ಆಕಸ್ಮಿಕವಾಗಿ ಒಂದು ದೊಡ್ಡ ಕೊಂಬೆ ನೋಡಿ ಇಲ್ಲಿ ರೋಡ್ಗೆ ಬಿದ್ದಿದೆ. ಇಲ್ಲಿ ಭಗವಂತನ ಅನುಗ್ರಹ ಹೆಂಗಿದೆ ಅಂತಂದರೆ ಇಲ್ಲಿ ಒಬ್ಬರು ವ್ಯಾಪಾರಸ್ಥರು ಕೂಡ ಇರಲಿಲ್ಲ. ಈ ಸಮಯದಲ್ಲಿ ಊಟಕ್ಕೆ ಅಂತೇಳಿ ಆ ಕಡೆ ಈ ಕಡೆ ಹೋದಾಗ ಬಿದ್ದಿದೆ. ಅದೃಷ್ಟವಶಾತ್ ಯಾರಿಗೂ ಏನೂ ಆಗಿಲ್ಲ. ಬರೀ ಒಂದು 2 ವೀಲರ್ ಮಾತ್ರ ಜಖಮಾಗಿದೆ. ಇದೊಂದು ನಿಜವಾಗೂ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿಯ ಮಹಿಮೆ ಅಂತಲೇ ಹೇಳ್ಬೋದು. ಸುಮಾರು ಜನ ಈ ಒಂದು ತಂಗುದಾಣದಲ್ಲಿ ಅಂದರೆ ಒಂದು ಬಸ್ ನಿಲ್ದಾಣ ಇದೆ ನೋಡಿ, ಇಲ್ಲಿ ನಿಂತಿರ್ತಾರೆ. ಆದರೆ ಅದೃಷ್ಟವಶಾತ್ ಇವತ್ತು ಭಗವಂತನ ದಯೆಯಿಂದ ಅಲ್ಲಿ ಯಾರೂ ಇರಲಿಲ್ಲ. ಯಾರಿಗೆ ಪ್ರಾಣಹಾನಿ ಏನೂ ಆಗಿಲ್ಲ. ಬರೀ ಒಂದು 2 ವೀಲರ್ ಮಾತ್ರ ಜಖಮಾಗಿದೆ. ಇದೀಗ ಸಣ್ಣದೊಂದು ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ. ನಮಸ್ತೆ ಚಿಕ್ಕಬಳ್ಳಾಪುರ. ಸಾಯಿ ಕಿರಣ್ ಆಟೋ ಇಂಜಿನಿಯರಿಂಗ್ ವರ್ಕ್ಸ್ ನಮ್ಮಲ್ಲಿ ಎಲ್ಲ ತರಹದ ಡೀಸೆಲ್ ಆ್ಯಂಡ್ ಪೆಟ್ರೋಲ್ ಇಂಜಿನ್ ಹಾಗೂ ಹೆಡ್ ಆ್ಯಂಡ್ ಟರ್ಬೋ ರಿಪೇರಿ ಮಾಡಿಕೊಡಲಾಗುತ್ತದೆ. ಇಷ್ಟೇ ಅಲ್ಲದೆ ಕ್ರ್ಯಾಂಕ್ ಶಾಫ್ಟ್ ಗ್ರೈಂಡಿಂಗ್, ಹೆಡ್ ವಾಲ್ ಸಿಟ್ಟಿಂಗ್, ಹೆಡ್ ಸರ್ಫೇಸಿಂಗ್, ಕನೆಕ್ಟಿಂಗ್ ರ್ಯಾಡ್ ಬುಷಿಂಗ್ ಕಟ್ಟಿಂಗ್, ಕ್ರ್ಯಾಂಕ್ ಶಾಫ್ಟ್ ಕ್ರ್ಯಾಕ್ ಚೆಕಿಂಗ್, ಇಂಜಿನ್ ರಿಬೋರಿಂಗ್ ಸರ್ವಿಸ್ ಮಾಡಿಕೊಡಲಾಗುವುದು. ನೀವು ಬೈಕ್ ಖರೀದಿಸುವ ಪ್ಲಾನ್ ಮಾಡಿದ್ದೀರಾ? ಅದು ಏಕೋ ಫ್ರೆಂಡ್ಲಿ ಗಾಡಿಯಾಗಿರಬೇಕಾ? ಹಾಗಾದರೆ ನಿಮಗಿದು ಗುಡ್ ನ್ಯೂಸ್. ಜಸ್ಟ್ 39,000 ರೂಪೀಸ್ ಪೇ ಮಾಡಿ ಎಲೆಕ್ಟ್ರಿಕ್ ಬೈಕ್ ನಿಮ್ಮನೆಗೆ ತಗೊಂಡು ಹೋಗಿ.
ಈ ಬೈಕ್ಗೆ ಯಾವುದೇ RTO ರಿಜಿಸ್ಟ್ರೇಷನ್ ಆಗಲಿ ಡ್ರೈವಿಂಗ್ ಲೈಸೆನ್ಸ್ ಆಗಲಿ ಬೇಕಾಗಿಲ್ಲ ಮತ್ತು ನಮ್ಮ EV ಬೈಕಲ್ಲಿ MCB ಲಾಕ್ ಸಿಸ್ಟಮ್ ಇರುವ ಕಾರಣ ಕಳುವಾಗುವ ಭಯ ಬೇಕಿಲ್ಲ. ಫ್ರೆಂಡ್ಸ್, ಮತ್ತೇಕ್ ತಡ, ಈಗಲೇ ಭೇಟಿ ಮಾಡಿ ಸಾಯಿ ಕಿರಣ್ ಆಟೋ ಇಂಜಿನಿಯರಿಂಗ್ ವರ್ಕ್ಸ್, ಬೈಪಾಸ್ ರಸ್ತೆ, ವಾಪಸಂದ್ರ ಫ್ಲೈಓವರ್ ಹತ್ತಿರ, ಚಿಕ್ಕಬಳ್ಳಾಪುರ. ಮೊಬೈಲ್ ನಂಬರ್ 9449265814. ಮತ್ತೊಂದು ನಂಬರ್ 9845190234. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಜೆಡಿಎಸ್ ಬಿಜೆಪಿ ಪಕ್ಷಗಳು ಅಪವಿತ್ರ ಮೈತ್ರಿ ಮಾಡಿಕೊಂಡು ಚುನಾವಣೆ ಅಧಿಕಾರಿಗಳನ್ನು ಕೈಗೊಂಬೆಯಾಗಿ ಮಾಡಿಕೊಂಡು SIR ಮೂಲಕ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಅಲ್ಪಸಂಖ್ಯಾತರು ಮತ್ತು ಹಿಂದುಳಿದ ವರ್ಗಗಳ ಮತಗಳನ್ನು ಮತದಾರರ ಪಟ್ಟಿಯಿಂದ ಕಡಿತ ಮಾಡುವ ಹುನ್ನಾರ ನಡೆಸಲಾಗಿದ್ದು, ಕಾಂಗ್ರೆಸ್ ಕಾರ್ಯಕರ್ತರು ಎಚ್ಚರಿಕೆಯಿಂದ ಇರಬೇಕು ಎಂದು ABD ಸಂಸ್ಥೆ ಅಧ್ಯಕ್ಷ ರಾಜೀವ್ ಗೌಡ ಹೇಳಿದರು. ಶಿಡ್ಲಘಟ್ಟ ನಗರದ ಕಾಂಗ್ರೆಸ್ ಭವನದಲ್ಲಿ ಕೆಪಿಸಿಸಿ ಅಧ್ಯಕ್ಷ BK ಹರಿಪ್ರಸಾದ್ ಪದಗ್ರಹಣ ಸಮಾರಂಭದ ಅಂಗವಾಗಿ ಆಯೋಜಿಸಿದ್ದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ರಾಜೀವ್ ಗೌಡ, ಜೂನ್ 21ರಂದು ಕೆಪಿಸಿಸಿ ಅಧ್ಯಕ್ಷ BK ಹರಿಪ್ರಸಾದ್ ಪದಗ್ರಹಣ, ಸಿಎಂ DK ಶಿವಕುಮಾರ್ ಅವರಿಗೆ ಅಭಿನಂದನಾ ಸಮಾರಂಭ ಹಾಗೂ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬೀಳ್ಕೊಡುಗೆ ಕಾರ್ಯಕ್ರಮದಲ್ಲಿ 7,000ಕ್ಕಿಂತ ಅಧಿಕ ಕಾರ್ಯಕರ್ತರು ಅರಮನೆ ಮೈದಾನಕ್ಕೆ ತೆರಳಲು ಗ್ರಾಮ ಪಂಚಾಯಿತಿಗೆ ಮತ್ತು ನಗರಸಭೆಯ ಪ್ರತಿ ವಾರ್ಡ್ಗೆ ಬಸ್ ಸೌಲಭ್ಯ ಕಲ್ಪಿಸಲಾಗಿದೆ ಎಂದರು. ಈಗ ಕೆಲವು ಕಾರ್ಯಕರ್ತರು, ಕಾಂಗ್ರೆಸ್ ಅಭಿಮಾನಿಗಳು ಎಲ್ಲರೂ ಕೂಡ ನಮ್ಮ DK ಸ್ವಯಂ ಕಾರ್ಯಕ್ರಮಕ್ಕೆ ಹೋಗುವಾಗಿಲ್ಲ. ಹಾಗಾಗಿ ಅವರು ಕೂಡ ಸಿದ್ದರಾಮಯ್ಯ ಒಂದೇ ವ್ಯಕ್ತಿಯಲ್ಲಿ 3 ಕಾರ್ಯಕ್ರಮ ಈಗ ಮುಖ್ಯಮಂತ್ರಿಗಳ ಭೇಟಿಯಾಗುತ್ತೆ. ಏನಪ್ಪ ಅಂದ್ರೆ ಸಿದ್ದರಾಮಯ್ಯ ಅಧಿಕಾರ ಹಸ್ತಾಂತರ ಮಾಡ್ತಾರೆ, ಅವರಿಗೆ ಬೀಳ್ಕೊಡುಗೆ ಒಂದು ಅವ್ರಿಗೂ ನಾವೆಲ್ಲರೂ ಅವ್ರಿಗೂ ಸನ್ಮಾನ ಮಾಡ್ದಂಗಿರುತ್ತೆ. ಈ ಕೇಂದ್ರಗಳು ಮುಖ್ಯಮಂತ್ರಿಗಳಾಗಿದ್ದಾರೆ, ಅವ್ರಿಗೂ ಸನ್ಮಾನ ಮಾಡ್ದಂಗಾಗುತ್ತೆ. ಅಲ್ಪಸಂಖ್ಯಾತರ ಅಧ್ಯಕ್ಷರಾಗಿ ಸ್ವೀಕಾರ ಮಾಡ್ತಿದ್ದಾರೆ. ಒಂದೇ ಹೋಗಿ ನಾವು ಸನ್ಮಾನಿಸಿ ಅವರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮ್ಮ ಸಿದ್ದರಾಮಯ್ಯ ಏನು ಒಂದು ಹೆಸರಿದೆ, ಇಂದಿನ ಕಾಂಗ್ರೆಸ್ ಪಕ್ಷದ ಪತ್ರ ಹೋಗಿ ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷದ ಭದ್ರಪಟ್ಟಿ ಇದಾಗಿ ನಾವೆಲ್ಲರೂ ಕೂಡ ಸಿದ್ದರಾಮಯ್ಯ ವಿಧಾನಸಭಾ ಕ್ಷೇತ್ರದ ಪ್ರತಿ ಹಳ್ಳಿಯಿಂದ ಹಿಡಿದು ನಗರದಲ್ಲಿ ಪ್ರತಿ ವಾರ್ಡ್ನಲ್ಲಿ ಎಲ್ಲರೂ ಒಟ್ಟಾರೆ ನಾವು ಅಂದ್ರೆ 3,500 ಜನ, ಕಾರುಗಳು 1,000 ಜನ, ಹೆಚ್ಚಿಗೆ ಹೋಗಿ ಒಂದು 6,000 to 7,000 ಜನ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಆ ಕಾರ್ಯಕ್ರಮ ಬಹಳ ಯಶಸ್ವಿಗೊಳಿಸಬೇಕಾಗಿ ನಮ್ಮೆಲ್ಲರಿಗೂ ನಾನು ಕೇಳ್ಕೊಳ್ತಿದ್ದೀನಿ. ಈ ಕೇಳೋದಂತ ನಮ್ಮ ಓದೋದು ಮಾತು ಕೊಟ್ಟಿದ್ದೀನಿ. ನಿಮ್ಮ ಕೂಡ ಒಂದು ಏನು ನಂಬಿಕೆ ಮೇಲೆ ನಾವೆಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಹಿಂದೆ ಭಾಗಿಯಾಗಿ ಯಶಸ್ವಿಗೊಳಿಸಿದ್ದೇವೆ. ಈ ಒಂದು ಕಾರ್ಯಕ್ರಮಗಳನ್ನು ಕೂಡ ನಾವೆಲ್ಲರೂ ಕೂಡ ನಮ್ಮ ಮುಖಂಡರು ಕಾರ್ಯಕ್ರಮಗಳನ್ನ ಉಡುಗಿಸಿ ಪ್ರತಿ ಹಳ್ಳಿಯಿಂದ ತಪ್ಪಿನ ನಂಬಿಕೆ ಮೇಲೆ ನಾನು ನಮ್ಮ ಏನು DK ಶಿವಕುಮಾರ್ ನಾಮಕರಣೆ ಆ ಒಂದು 7,000 ಪ್ರತಿನಿಧಿಗಳ ನಾವು ಇನ್ನೂ ಹೆಚ್ಚಿನ ಜನ ಹೋಗಿ ಅವ್ರಿಗೆ ನಾವು ನಮ್ಮ ಮೇಲೆ ಇಡುವಂತ ನಂಬಿಕೆಯನ್ನ ಉಳಿಸ್ಕೊಳ್ಳುವಂತ ಕೆಲಸ ಮಾಡೋಣ ಅಂತ ಸಂದರ್ಭದಲ್ಲಿ 2023ರ ಚುನಾವಣಾ ಸಂದರ್ಭದಲ್ಲಿ ಕಾಂಗ್ರೆಸ್ ಕೊಟ್ಟ ಮಾತಿನಂತೆ ನಡೆಯುತ್ತಿದೆ. ಪಂಚ ಗ್ಯಾರಂಟಿಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಿ ಜನರ ವಿಶ್ವಾಸವನ್ನು ಉಳಿಸಿಕೊಂಡಿದ್ದು, 2028ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪ್ರಚಂಡ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಕರ್ನಾಟಕ ಮಾತ್ರವಲ್ಲ, ದೇಶದಲ್ಲಿ ಬಿಜೆಪಿ ಮತ್ತು JDS ಪಕ್ಷಗಳು ಅಪವಿತ್ರ ಮೈತ್ರಿ ಮಾಡಿಕೊಂಡು ಚುನಾವಣಾ ಆಯೋಗವನ್ನು ದುರುಪಯೋಗ ಮಾಡಿಕೊಂಡು SIR ನೆಪದಲ್ಲಿ ಅರ್ಹ ಮತದಾರರನ್ನು ಮತದಾನ ಪಟ್ಟಿಯಿಂದ ಕೈಬಿಡುವ ಹುನ್ನಾರ ನಡೆಸಲಾಗಿದೆ. ಕಾಂಗ್ರೆಸ್ ಕಾರ್ಯಕರ್ತರು ಜಾಗೃತಿ ವಹಿಸಬೇಕು. ಯಾರಾದರೂ BLOಗಳು ಪಕ್ಷಪಾತ ಮಾಡುತ್ತಿದ್ದರೆ ಕೂಡಲೇ ಮಾಹಿತಿ ಕೊಡಬೇಕು. ಅಂಥವರನ್ನು ಸೇವೆಯಿಂದ ಅಮಾನತುಗೊಳಿಸಲು ಕ್ರಮ ಜರುಗಿಸಲಾಗುವುದು ಎಂದು ಎಚ್ಚರಿಸಿದರು. F. ಫಾಷಾ, ರಾಯಲ್ಸ್ ಕನ್ನಡ, ಶಿಡ್ಲಘಟ್ಟ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್.
ವರದಕ್ಷಿಣೆ ಆಸೆಗಾಗಿ ಪತ್ನಿಯ ಕತ್ತು ಸೀಳಿದ ಪಾಪಿ ಪತಿ, ಪ್ರೀತಿಸಿ ಮದುವೆಯಾದ ಅಂತರ್ಜಾತಿ ವಿವಾಹವಾಗಿಯೂ ವರದಕ್ಷಿಣೆಗೆ ಕಿರುಕುಳ ಕೊಟ್ಟ, ಕೊನೆಗೆ ಪತ್ನಿಯ ಚಟ್ಟ ಕಟ್ಟಿದ ಪಾಪಿ ಪತಿಯ ಕರಾಳ ಕತೆ. ಕೊನೆಗೂ ಖಾಸಗಿ ಬಸ್ಸುಗಳ ವಿರುದ್ಧ ರಸ್ತೆಗಿಳಿದ ಆರ್ಟಿಒ ಅಧಿಕಾರಿಗಳು. ಬಸ್ ಸ್ಟಾಪ್ ಮೇಲೆ ಪ್ರಯಾಣ ಮಾಡುತ್ತಿದ್ದ ಬಸ್ಗಳಿಗೆ ದಂಡದ ಬಿಸಿ, ನಿಗದಿಗೆ ಮೀರಿ ಪ್ರಯಾಣಿಕರನ್ನು ತುಂಬದಂತೆ ಎಚ್ಚರಿಕೆ. ಪವಿತ್ರ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯದಲ್ಲಿ ನಡೆಯಿತು ಅವಘಡ. ಕಳೆದ ಕೆಲ ದಿನಗಳಿಂದ ಬಿದ್ದ ಮಳೆಗೆ ಉರುಳಿ ಬಿದ್ದ ಮರ, ಬಸ್ ತಂಗುದಾಣದ ಮೇಲೆ ಅರಳಿ ಮರ ಬಿದ್ದು ಅವಘಡ. ಅದೃಷ್ಟವಶಾತ್ ತಪ್ಪಿದ ಪ್ರಾಣಾಪಾಯ. ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.